ಬಾಳುವೆ. ಸ್ತೋತ್ರ ದಯಾಮಯನೇ, ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ತೃಪ್ತಿಪಡಿಸಿ ನಡೆಸುವನು, ಅಗತ್ಯವ ಪೂರೈಸುವನು, ಉಳಿಕೆಯ ತೆಗೆಸುವನು, ಪರರಿಗೆ ಕೊಡಿಸುವನು. ತೃಪ್ತಿಪಡಿಸಿ ನಡೆಸುವನು, ಅಗತ್ಯವ ಪೂರೈಸುವನು, ಉಳಿಕೆಯ ತೆಗೆಸುವನು, ಪರರಿಗೆ ಕೊಡಿಸುವನು. ಹಾಡಿ ಕೊಂಡಾಡುವ, ಕೋಟಿ ಸ್ತೋತ್ರ ಹೇಳುವ. ಹಾಡಿ ಕೊಂಡಾಡುವ, ಕೋಟಿ ಸ್ತೋತ್ರ ಹೇಳುವ. ತೃಪ್ತಿಪಡಿಸಿ ನಡೆಸುವನು, ಅಗತ್ಯವ ಪೂರೈಸುವನು, ಉಳಿಕೆಯ ತೆಗೆಸುವನು, ಪರರಿಗೆ ಕೊಡಿಸುವನು. 5 ರೊಟ್ಟಿಗಳನ್ನು ಹೆಚ್ಚಿಸಿದ ಹೇರಳವಾಗಿ, 5 ರೊಟ್ಟಿಗಳನ್ನು ಹೆಚ್ಚಿಸಿದ ಹೇರಳವಾಗಿ, 5,000 ಪುರುಷರಿಗೆ ಹೊಟ್ಟೆ ತುಂಬ ಉಣಿಸಿದನು. 5,000 ಪುರುಷರಿಗೆ ಹೊಟ್ಟೆ ತುಂಬ ಉಣಿಸಿದನು. ಹಾಡಿ ಕೊಂಡಾಡುವ, ಕೋಟಿ ಸ್ತೋತ್ರ ಹೇಳುವ. ಹಾಡಿ ಕೊಂಡಾಡುವ, ಕೋಟಿ ಸ್ತೋತ್ರ ಹೇಳುವ. ತೃಪ್ತಿಪಡಿಸಿ ನಡೆಸುವನು, ಅಗತ್ಯವ ಪೂರೈಸುವನು, ಉಳಿಕೆಯ ತೆಗೆಸುವನು, ಪರರಿಗೆ ಕೊಡಿಸುವನು. ಬೆಳ್ಳಿ ಬಂಗಾರದೊಡನೆ ಹೊರಗೆ ಬರಮಾಡಿದ, ಬೆಳ್ಳಿ ಬಂಗಾರದೊಡನೆ ಹೊರಗೆ ಬರಮಾಡಿದ. ಬಲಹೀನ ಇಲ್ಲದಂತೆ ಕಾಪಾಡಿ ನಡೆಸಿದನು, ಬಲಹೀನ ಇಲ್ಲದಂತೆ ಕಾಪಾಡಿ ನಡೆಸಿದನು. ಹಾಡಿ ಕೊಂಡಾಡುವ, ಕೋಟಿ ಸ್ತೋತ್ರ ಹೇಳುವ. ಹಾಡಿ ಕೊಂಡಾಡುವ, ಕೋಟಿ ಸ್ತೋತ್ರ ಹೇಳುವ. ತೃಪ್ತಿಪಡಿಸಿ ನಡೆಸುವನು, ಅಗತ್ಯವ ಪೂರೈಸುವನು, ಉಳಿಕೆಯ ತೆಗೆಸುವನು, ಪರರಿಗೆ ಕೊಡಿಸುವನು. ತೃಪ್ತಿಪಡಿಸಿ ನಡೆಸುವನು, ಅಗತ್ಯವ ಪೂರೈಸುವನು, ಉಳಿಕೆಯ ತೆಗೆಸುವನು, ಪರರಿಗೆ ಕೊಡಿಸುವನು. ಲಾವಕ್ಕಿ ಬರಮಾಡಿ, ಮನ್ನದ ಔತಣ ನೀಡಿ. ಲಾವಕ್ಕಿ ಬರಮಾಡಿ, ಮನ್ನದ ಔತಣ ನೀಡಿ. ಬಂಡೆಯ ನೀರಿನಿಂದ ಸಂತೃಪ್ತಿಗೊಳಿಸಿದನು, ಬಂಡೆಯ ನೀರಿನಿಂದ ಸಂತೃಪ್ತಿಗೊಳಿಸಿದನು.
ಕೊಂಡಾಡುವ, ಕೋಟಿ ಸ್ತೋತ್ರ ಹೇಳುವ, ಹಾಡಿ ಕೊಂಡಾಡುವ, ಕೋಟಿ ಸ್ತೋತ್ರ ಹೇಳುವ. ತೃಪ್ತಿಪಡಿಸಿ ನಡೆಸುವನು, ಅಗತ್ಯವ ಪೂರೈಸುವನು, ಉಳಿಕೆಯ ತೆಗೆಸುವನು, ಪರರಿಗೆ ಕೊಡಿಸುವನು. ತೃಪ್ತಿಪಡಿಸಿ ನಡೆಸುವನು, ಅಗತ್ಯವ ಪೂರೈಸುವನು, ಉಳಿಕೆಯ ತೆಗೆಸುವನು, ಪರರಿಗೆ ಕೊಡಿಸುವನು. ದೀರ್ಘ ಆಯಸ್ಸು ನೀಡಿ ತೃಪ್ತಿಯಿಂದ ನಡೆಸುವನು, ದೀರ್ಘ ಆಯಸ್ಸು ನೀಡಿ ತೃಪ್ತಿಯಿಂದ ನಡೆಸುವನು. ಮುಪ್ಪಿನ ಕಾಲದಲ್ಲೂ ಚೈತನ್ಯ ನೀಡುವನು, ಮುಪ್ಪಿನ ಕಾಲದಲ್ಲೂ ಚೈತನ್ಯ ನೀಡುವನು. ಹಾಡಿ ಕೊಂಡಾಡುವ, ಕೋಟಿ ಸ್ತೋತ್ರ ಹೇಳುವ, ಹಾಡಿ ಕೊಂಡಾಡುವ, ಕೋಟಿ ಸ್ತೋತ್ರ ಹೇಳುವ. ತೃಪ್ತಿಪಡಿಸಿ ನಡೆಸುವನು, ಅಗತ್ಯವ ಪೂರೈಸುವನು, ಉಳಿಕೆಯ ತೆಗೆಸುವನು, ಪರರಿಗೆ ಕೊಡಿಸುವನು. ತೃಪ್ತಿಪಡಿಸಿ ನಡೆಸುವನು, ಅಗತ್ಯವ ಪೂರೈಸುವನು, ಉಳಿಕೆಯ ತೆಗೆಸುವನು, ಪರರಿಗೆ ಕೊಡಿಸುವನು. ಸಮಾಧಾನ ಕರ್ತನು ನೀನಲ್ಲವೇ, ಸರ್ವಶಕ್ತನು ನೀನಲ್ಲವೇ. ಎಸ್ ಡ್ಯಾಡಿ, ಸಮಾಧಾನ ಕರ್ತನು ನೀನಲ್ಲವೇ, ಸರ್ವಶಕ್ತನು ನೀನಲ್ಲವೇ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. ಡ್ಯಾಡಿಯನ್ನು ನೋಡಿ ಹಾಡೋಣ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. ಅತಿಶಯ ದೇವನು ನೀನಲ್ಲವೇ, ಆಲೋಚನಾ ಕರ್ತನು ನೀನಲ್ಲವೇ. ಅತಿಶಯ ದೇವರು ನೀನಲ್ಲವೇ, ಆಲೋಚನಾ ಕರ್ತನು ನೀನಲ್ಲವೇ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ. ಹೌದು ಡ್ಯಾಡಿ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ. ತಾಯಿ ತಂದೆಯು ನೀನಲ್ಲವೇ, ಕಾಯುವ ಕರ್ತನು ನೀನಲ್ಲವೇ. ಓ ತಾಯಿಯು ತಂದೆಯು ನೀನಲ್ಲವೇ,
ಕಾಯುವ ಕರ್ತನು ನೀನಲ್ಲವೇ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ. ಅಂದ ಚಂದವೆಲ್ಲ ನೀನಲ್ಲವೇ, ನನ್ನ ಆಸೆಯೆಲ್ಲ ನೀನಲ್ಲವೇ. ಅಂದ ಚಂದವೆಲ್ಲ ನೀನಲ್ಲವೇ, ನನ್ನ ಆಸೆಯೆಲ್ಲ ನೀನಲ್ಲವೇ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ. ನನಗೆ ಸರ್ವವು ನೀನಲ್ಲವೇ, ನನ್ನಲ್ಲಿ ಇರುವಾತ ನೀನಲ್ಲವೇ. ನನಗೆ ಸರ್ವವು ನೀನಲ್ಲವೇ, ನನ್ನಲ್ಲಿ ಇರುವಾತ ನೀನಲ್ಲವೇ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ. ಹೌದು ಡ್ಯಾಡಿ, ಯೇಸು ನನ್ನಲ್ಲಿ ನೀನಿರಲು. ನೀವಿರುವಾಗ ನಾನು ಯಾಕೆ ಚಿಂತೆ ಮಾಡಬೇಕು ಡ್ಯಾಡಿ? ನೀವೆಲ್ಲವನ್ನು ನೋಡಿಕೊಳ್ಳುವ ದೇವರು, ನನ್ನ ಎಲ್ಲ ವಿಚಾರಗಳಲ್ಲಿ ಅಕ್ಕರೆಯುಳ್ಳ ತಂದೆ. ನನ್ನ ಆಹಾರದ ವಿಷಯದಲ್ಲಿ, ನನ್ನ ಆರೋಗ್ಯದ ವಿಷಯದಲ್ಲಿ, ಕರ್ತನೆ ನನ್ನ ಅಭಿವೃದ್ಧಿಯ ವಿಷಯದಲ್ಲಿ ನನಗಿಂತ ಹೆಚ್ಚಾಗಿ ಅಕ್ಕರೆಯುಳ್ಳ ತಂದೆ ನೀವಪ್ಪ. ನೀವಿರೋದ್ರಿಂದ ನಾನು ಚಿಂತೆ ಮಾಡೋದಿಲ್ಲ, ನಾನು ಕಳವಳಗೊಳ್ಳೋದಿಲ್ಲ, ನಾನು ಭರವಸೆ ಉಳ್ಳವನಾಗೇ ಇದ್ದೇನೆ. ನಂಬಿಕೆಯಿಂದ ಹಾಡೋಣ. ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. ನೀನು ಎಲ್ಲವ ನೋಡಿಕೊಳ್ಳುವೆ ಡ್ಯಾಡಿ, ನೀನು ಎಲ್ಲವ ನೋಡಿಕೊಳ್ಳುವೆ. ಒಂದೆರಡು ನಿಮಿಷ ಹಾಗೆ ನಮ್ಮ ಜೀವಿತವನ್ನ ಕರ್ತನ ಮುಂದೆ ಸಮರ್ಪಣೆ ಮಾಡೋಣ. ಅಪ್ಪ, ನೀನಿರೋದ್ರಿಂದ ನಾನು ಯಾವುದಕ್ಕೂ ಚಿಂತೆ ಮಾಡಲ್ಲ. ನೀವಿರೋದ್ರಿಂದ ಕರ್ತ ನೀವೆಲ್ಲವನ್ನು ನೋಡಿಕೊಳ್ತೀರಿ, ನೀವು ನನ್ನನ್ನು ನಡೆಸ್ತೀರಿ, ಕರೆ ಹಿಡಿದು ನಡೆಸ್ತೀರಪ್ಪ, ಕಣ್ಣೀರು ಒರೆಸ್ತೀರಪ್ಪ. ಓ ಹಾಲೆಲೂಯಾ, 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 ಹಾಲೆಲೂಯಾ. ಅಪ್ಪ ಆಲ್ಫಾ ಒಮೇಗಾ, ಸ್ತುತಿ ನಿಮಗೆ ಎಂದೆಂದು. ಅಪ್ಪ ಆಲ್ಫಾ ಒಮೇಗಾ, ಸ್ತುತಿ ನಿಮಗೆ ಎಂದೆಂದು. ಅಪ್ಪ ಆಲ್ಫಾ ಒಮೇಗಾ, ಸ್ತುತಿ ನಿಮಗೆ ಎಂದೆಂದು. ಆದಿಯು ಅಂತ್ಯವು ನೀನೇ, ಸ್ತುತಿಗೆ ಪಾತ್ರನೇ. ಅಪ್ಪ ಆಲ್ಫಾ
ಒಮೆಗಾ ಸ್ತುತಿ ನಿಮಗೆ ಎಂದೆಂದೂ. ಅಪ್ಪ ಆಲ್ಫಾ ಒಮೆಗಾ ಸ್ತುತಿ ನಿಮಗೆ. ಎಸ್ ಡ್ಯಾಡಿ ಎಂದೆಂದೂ. ನಿನ್ ಪ್ರೀತಿ ತೋರಿದೆ ನನಗೆ ಉನ್ನತ ಅಭಿಷೇಕದಿಂದ. ನಿನ್ ಪ್ರೀತಿ ತೋರಿದೆ ನನಗೆ ಉನ್ನತ ಅಭಿಷೇಕದಿಂದ. ಸ್ತುತಿ ನಿಮಗೆ, ಸ್ತುತಿ ನಿಮಗೆ, ಸ್ತುತಿ ನಿಮಗೆ, ಸ್ತುತಿ ನಿಮಗೆ. ಆದಿಯು ಅಂತ್ಯವು ನೀನೇ, ಸ್ತುತಿಗೆ ಪಾತ್ರನೇ. ಅಪ್ಪ ಆಲ್ಫಾ ಒಮೆಗಾ ಸ್ತುತಿ ನಿಮಗೆ ಎಂದೆಂದೂ. ಅಪ್ಪ ಆಲ್ಫಾ ಒಮೆಗಾ ಸ್ತುತಿ ನಿಮಗೆ ಎಂದೆಂದೂ. ಪರಿಶುದ್ಧಳಾಗಿ ನಾ ಇರಲು ಪ್ರತ್ಯೇಕಿಸಿದೆ ಮೊದಲೇ. ಪರಿಶುದ್ಧನಾಗಿ ನಾ ಇರಲು ಪ್ರತ್ಯೇಕಿಸಿದೆ ಮೊದಲೇ. ಸ್ತುತಿ ನಿಮಗೆ, ಸ್ತುತಿ ನಿಮಗೆ, ಸ್ತುತಿ ನಿಮಗೆ, ಸ್ತುತಿ ನಿಮಗೆ. ಆದಿಯು ಅಂತ್ಯವು ನೀನೇ, ಸ್ತುತಿಗೆ ಪಾತ್ರನೇ. ಅಪ್ಪ ಆಲ್ಫಾ ಒಮೆಗಾ ಸ್ತುತಿ ನಿಮಗೆ ಎಂದೆಂದೂ. ಅಪ್ಪ ಆಲ್ಫಾ ಒಮೆಗಾ ಸ್ತುತಿ ನಿಮಗೆ ಎಂದೆಂದೂ. ಸ್ತುತಿ ನಿಮಗೆ ಎಂದೆಂದೂ. ಅಪ್ಪ ಆಲ್ಫಾ ಒಮೆಗಾ ಸ್ತುತಿ ನಿಮಗೆ ಎಂದೆಂದೂ. ಸ್ತುತಿ ನಿಮಗೆ ಎಂದೆಂದೂ. ಹಲ್ಲೆಲೂಯಾ. ನಿನ್ ಪ್ರೀತಿ ತೋರಿದೆ ನನಗೆ ಡ್ಯಾಡಿ ಉನ್ನತ ಅಭಿಷೇಕದಿಂದ. ನಿನ್ ಪ್ರೀತಿ ತೋರಿದೆ ನನಗೆ ಉನ್ನತ ಅಭಿಷೇಕದಿಂದ. ಸ್ತುತಿ ನಿಮಗೆ, ಸ್ತುತಿ ನಿಮಗೆ, ಸ್ತುತಿ ನಿಮಗೆ, ಸ್ತುತಿ ನಿಮಗೆ. ಆದಿಯು ಅಂತ್ಯವು ನೀನೇ, ಸ್ತುತಿಗೆ ಪಾತ್ರನೇ. ಅಪ್ಪ ಆಲ್ಫಾ ಒಮೆಗಾ ಸ್ತುತಿ ನಿಮಗೆ ಎಂದೆಂದೂ. ಸ್ತುತಿ ನಿಮಗೆ ಎಂದೆಂದೂ. ಸ್ತುತಿ ನಿಮಗೆ ಎಂದೆಂದೂ. ಅಪ್ಪ ಆಲ್ಫಾ ಒಮೆಗಾ ಸ್ತುತಿ ನಿಮಗೆ ಎಂದೆಂದೂ. ಸ್ತುತಿ ನಿಮಗೆ ಎಂದೆಂದೂ. ಸ್ತುತಿ ನಿಮಗೆ ಎಂದೆಂದೂ. ಸ್ತುತಿ ನಿಮಗೆ ಎಂದೆಂದೂ.
ಸ್ತುತಿ ನಿಮಗೆ ಎಂದೆಂದು. ಹಾಗೆ ಡ್ಯಾಡಿ ಜೊತೆಲೇ ಮಾತಾಡು. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಲೆಲೂಯಾ, 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 Hallelujah. ಥ್ಯಾಂಕ್ ಯು ಲಾರ್ಡ್. ಕೃಪಾ ಸಂಪನ್ನನಾದ ದೇವರೇ, ಭೂಮಿ ಆಕಾಶಗಳ ನಿರ್ಮಾಣಿಕನೇ, ನಿಮಗೆ ಸ್ತೋತ್ರಪ್ಪ. ಸ್ವಲ್ಪ ಹೊತ್ತು ನಾವು ಹಾಗೆ ಸ್ತೋತ್ರ ಮಾಡೋಣ. ಆತನ ಉಪಕಾರಗಳನ್ನು ಸ್ಮರಿಸುವ, ಆತನ ಮಹತ್ವಗಳನ್ನೆಲ್ಲ ಹೇಳಿ ಆತನನ್ನು ಮಹಿಮೆಪಡಿಸೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು. ರಾಜಾದಿರಾಜನು, ಕರ್ತಾದಿಕರ್ತನು, ಉನ್ನತಗಳಲ್ಲಿ ವಾಸ ಮಾಡುವ ಆತನು, ನಿನ್ನೆ ಇದ್ದ ಹಾಗೆ ಇಂದು ಇರುವ ಆತನು, ನಿರಂತರವೂ ಹಾಗೆ ಇರುವ ಕರ್ತನು ನೀವಪ್ಪ. ಹಲ್ಲೆಲೂಯಾ. ಸರ್ವಸ್ತುತಿಗೆ ಪಾತ್ರನಾದ ದೇವರೇ, ಉನ್ನತಗಳಲ್ಲಿ ವಾಸ ಮಾಡುವ ದೇವರೇ, ನಮ್ಮ ಹೃದಯದಲ್ಲಿ ವಾಸ ಮಾಡುವ ದೇವರೇ, ಸಾವಿರ ಹತ್ತು ಸಾವಿರಗಳಲ್ಲಿ ಧ್ವಜಪ್ರಾಯನು ನನ್ನ ಮೊದಲಿಂಗನೇ ನೀನಪ್ಪ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮುಂಜಾನೆ ವೇಳೆಯಲ್ಲಿ ನಿಮ್ಮ ಸನ್ನಿಧಾನದ ಅವಕಾಶ ಕೊಟ್ಟಿದ್ದೀರಿ, ನಿಮ್ಮ ಪ್ರಸನ್ನತೆಯ ಭಾಗ್ಯ ಕೊಟ್ಟಿದ್ದೀರಿ, ನಿಮ್ಮ ಸಮ್ಮುಖದ ಅವಕಾಶವನ್ನು ಕೊಟ್ಟಿದ್ದೀರಿ ಸ್ವಾಮಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ಲ ಅವಕಾಶಗಳಿಗಾಗಿ ವಂದನೆ, ಈ ಎಲ್ಲ ಅವಕಾಶಗಳಿಗಾಗಿ ವಂದನೆ ಸ್ವಾಮಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮಗೆ ವಂದನೆಪ್ಪ, ನಿಮಗೆ ವಂದನೆ ಡ್ಯಾಡಿ, ನಿಮಗೆ ವಂದನೆ ಡ್ಯಾಡಿ, ನಿಮಗೆ ವಂದನೆ ಡ್ಯಾಡಿ. ಹಾಲೆಲೂಯಾ. ಥ್ಯಾಂಕ್ ಯು. ವಂದನೆ ನಿಮಗೆ, ವಂದನೆ, ವಂದನೆ ನಿಮಗೆ, ವಂದನೆ, ವಂದನೆ ನಿಮಗೆ, ವಂದನೆ, ವಂದನೆ ನಿಮಗೆ, ವಂದನೆ, ನಿಮಗೆ ವಂದನೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಕೃಪಾ ಸಂಪನ್ನನಾದ ದೇವರೇ, ಈ ಬೆಳಗಿನ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ನಿನ್ನೆ ದಿನವರೆಗೂ ನಮ್ಮನ್ನು ಕಾಪಾಡಿದಿರಿ, ರಾತ್ರಿಯೆಲ್ಲ ಕಾಪಾಡಿದಿರಿ. ಈ ಬೆಳಗಿನ ಸಮಯದಲ್ಲಿ ನಿಮ್ಮ ಕೃಪೆಯನ್ನು ಅನುಭವಿಸುವಂತೆ ನಮಗೊಂದು ಅವಕಾಶ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಫಾರ್ ದಿಸ್ ನ್ಯೂ ಡೇ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಮ ಸನ್ನಿಧಿಯಲ್ಲಿ ಸಮಯ ಕಳೆಯುವ ಅವಕಾಶ ಸಿಕ್ಕಿರುವುದಕ್ಕಾಗಿ ವಂದನೆ. ಇನ್ನೂ ನಿಮ್ಮ ಜವಾಬ್ದಾರಿಕೆಗೆ ನಮ್ಮನ್ನು ಒಪ್ಪಿಸುತ್ತೇವೆ. ನಿಮ್ಮ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡಿ ಈ ದಿನವಿಡೀ ನಿಮ್ಮ ಸಾನ್ನಿಧ್ಯದಲ್ಲಿರುವಂತಹ ಸೌಭಾಗ್ಯ ಕೊಡಿ. ಎಲ್ಲಿ ಹೋದರೂ ಬಂದರೂ ಎಲ್ಲ ಸಂದರ್ಭದಲ್ಲೂ ನಿಮ್ಮ ಜೊತೆಲೇ ಇರಲಿಕ್ಕೆ ಕೃಪೆ ಕೊಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು. ನಿಮಗೆ ಘನತೆ, ನಿಮಗೆ ಗೌರವ, ನಿಮಗೆ ಆರಾಧನೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೆನ್, ಆಮೆನ್. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ನಮ್ಮ ಧ್ಯಾನಕ್ಕಾಗಿ ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 2 ಕೊರಿಂಥ 11ನೇ ಅಧ್ಯಾಯ 2 ಮತ್ತು 3ನೇ ವಾಕ್ಯಗಳನ್ನು ಓದೋಣ. 2 ಕೊರಿಂಥ 11, 2 ಮತ್ತು 3. ಯಾಕಂದರೆ ದೇವರಲ್ಲಿರುವಂಥ ಚಿಂತೆಯಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ. ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದೆನಲ್ಲ. ಆದರೆ ಹೇಗೆ ಹವ್ವಳು ಸರ್ಪದ ಕುಯುಕ್ತಿಗೆ
ಹೇಗೆ ಹವ್ವಳು ಸರ್ಪದ ಕುಯುಕ್ತಿಗೆ ಬಿದ್ದು ಒಳಬಿದ್ದು ಮೋಸ ಹೋದಳೋ ಹಾಗೆಯೇ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿರಬೇಕಾದ ಯಥಾರ್ಥತ್ವವನ್ನು ಪಾತಿವ್ರತ್ಯವನ್ನು ಬಿಟ್ಟು ಕೆಟ್ಟು ಹೋದೀತೆಂದು ನನಗೆ ಭಯವುಂಟು. ದೇವರ ನಾಮಕ್ಕೆ ಸ್ತೋತ್ರ. ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿ ಇರಬೇಕಾದ ಯಥಾರ್ಥತ್ವವನ್ನು ಪಾತಿವೃತ್ಯವನ್ನು ಬಿಟ್ಟು ಕೆಟ್ಟು ಹೋದೀತೆಂದು ನನಗೆ ಭಯವುಂಟು. ಕೆಟ್ಟು ಹೋದೀತೆಂಬ ಭಯ ನನಗುಂಟು ಅಂತ ಹೇಳ್ತಾ ಇದ್ದಾರೆ. ದೇವ ಜನರ ಕುರಿತಾಗಿ ಈ ದೇವರ ಸೇವಕರಿಗೆ ಇರುವಂತಹ ಭಯ ಏನಂದರೆ, ಎಲ್ಲಿ ಇವರು ಕ್ರಿಸ್ತನ ವಿಷಯವಾದಂತಹ ಯಥಾರ್ಥತ್ವವನ್ನು, ಅಂದರೆ ಕ್ರಿಸ್ತನನ್ನು ಸಿಂಪಲ್ ಆಗಿ ಹೇಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೋ ಆ ತಿಳುವಳಿಕೆಯನ್ನು, ಗ್ರಹಿಕೆಯನ್ನು ಕಳ್ಕೊಂಡ್ಬಿಡ್ತಾರೋ, ಮತ್ತು ಎಲ್ಲಿ ಪಾವಿತ್ರತ್ವವನ್ನು ಪಾತಿವ್ರತ್ಯ ಅಂತ ಹೇಳಿದ್ರೆ ಒಬ್ಬನೇ ಆ ಪುರುಷನಿಗಾಗಿಯೇ ಸಮರ್ಪಿತವಾಗಿರುವಂತಹ ಆ ಒಂದು ಸಮರ್ಪಣೆಯನ್ನು, ಕ್ರಿಸ್ತನಿಗಾಗಿ ಇರುವಂತಹ ಜೀವಿಸಬೇಕೆಂಬ ಸಮರ್ಪಣೆಯನ್ನು ಎಲ್ಲಿ ಬಿಟ್ಬಿಡ್ತಾರೋ ಎಂಬಂಥ ಭಯ ಇದೆ ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಬರೋಣ ಹತ್ತಿರ. ಈ ಅಂತ್ಯ ದಿನಗಳಲ್ಲಿ ನಮ್ಮನ್ನು ದಿಕ್ಕು ತಪ್ಪಿಸುವಂತಹ ಅನೇಕ ವಿಚಾರಗಳಿವೆ, ಸೈತಾನನ ಕಾರ್ಯಗಳು. ಅದನ್ನು 4ನೇ ವಚನದಲ್ಲಿ ಹೇಳ್ತೇನೆ ನೋಡ್ರಿ. 4ನೇ ವಚನದಲ್ಲಿ ಯಾಕಂದರೆ ನಾವು ಪ್ರಸಿದ್ಧಿಪಡಿಸದೇ ಇರುವ ಮತ್ತೊಬ್ಬ ಯೇಸುವನ್ನು ನಿಮ್ಮ ಬಳಿಗೆ ಬರುವವರು ಪ್ರಕಟಿಸುವಾಗಲೂ ಅಂದರೆ ಯೇಸುವನ್ನು ಇನ್ನೊಂದು ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರಂತೆ. ನಮಗಾಗಿ ರಕ್ತ ಸುರಿಸಿ ಜೀವ ಕೊಟ್ಟಂತಹ ಅದೇ ಯೇಸುವನ್ನು ಬೇರೆ ರೀತಿಯಲ್ಲಿ, ನಾವು ಹೇಳದ ರೀತಿಯಲ್ಲಿ, ಇನ್ನೊಂದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಪಾಪವನ್ನೇನು ಖಂಡಿಸುವುದಿಲ್ಲ. ಎಲ್ಲ ನೀವು ಹೆಂಗೆ ಪಾಪದಲ್ಲಿ ಜೀವಿಸಿದ್ರು ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಸೊ ವ್ಯತ್ಯಾಸವಾಗಿ ಹೇಳ್ತಾ ಇದ್ದಾರೆ. ಆಮೇಲೆ ಮತ್ತೊಬ್ಬ ಯೇಸುವನ್ನು ಪ್ರಕಟಿಸುವಾಗಲೂ ನೀವು ಹೊಂದದೇ ಇದ್ದ ಬೇರೆ ವಿಧವಾದ ಆತ್ಮ ಪ್ರೇರಣೆಯನ್ನು ಹೊಂದುವಾಗಲೂ, ನೀವು ಇದುವರೆಗೆ ನಾವು ನಿಮಗೆ ಮಾರ್ಗದರ್ಶನ ಕೊಟ್ಟಾಗ, ಆಲೋಚನೆ ಕೊಟ್ಟಾಗ ಹೇಗೆ ಆತ್ಮ ಪ್ರೇರಣೆ ಹೊಂದ್ತಾ ಇದ್ರೋ ಆ ರೀತಿ ಆಗ್ತಾ ಇಲ್ಲ. ನಿಮಗೀಗ ಬೇರೆ ರೀತಿ ಪ್ರೇರಣೆ ಆಗ್ತಾ ಇದೆ. ನಿಮಗೆ ಬೇರೆ ಬೇರೆ ಉತ್ತೇಜನ ಸಿಗ್ತಾ ಇದೆ. ಆ ರೀತಿ ಆದಾಗಲೂ ಅವಲಂಬಿಸದೇ ಇದ್ದ ಬೇರೊಂದು ಸುವಾರ್ತೆಯನ್ನು ಕೇಳುವಾಗಲೂ, ಅವಲಂಬಿಸದೇ ಇದ್ದ ಅಂದರೆ ನೀವು ಯಾವ ಸುವಾರ್ತೆಯನ್ನು ಕೇಳಿ, ಯಾವ ರಕ್ಷಣಾ ಅನುಭವವನ್ನು ಹೊಂದಿ, ಯಾವ ಆತ್ಮಿಕ ಹಂತಕ್ಕೆ ಬಂದಿರೋ, ಅವಲಂಬಿಸದೇ ಇದ್ದ ಬೇರೊಂದು ಸುವಾರ್ತೆಯನ್ನು ಕೇಳುವಾಗಲೂ, ಅದಲ್ಲದೆ ಇರುವ, ಅವಲಂಬಿಸದೆ ನೀವು ಆತುಕೊಳ್ಳದೇ ಇರುವ ಬೇರೊಂದು ಸುವಾರ್ತೆ ಅಂತ ಹೇಳಿ ಬರುವಾಗಲೂ ನೀವು ಸಹಿಸಿಕೊಳ್ಳುತ್ತಿರುವುದು, ನೀವು ಅದನ್ನು ಕೂಡ ನೀವು ಎಸ್ ನಿಜ ಅಂತ ಹೇಳಿ ನೀವು ಅಂಗೀಕರಿಸ್ತಾ ಇದ್ದೀರಲ್ಲ, ಅದನ್ನು ಸಹಿಸ್ಕೊಳ್ತಾ ಇದ್ದೀರಲ್ಲ, ಇದನ್ನು ನೋಡುವಾಗ ನನಗೆ ಭಯ ಆಗ್ತಾ ಇದೆ. ಎಲ್ಲಿ ನೀವು ಕ್ರಿಸ್ತನಿಗಾಗಿ ಜೀವಿಸುವಂತಹ ಸಮರ್ಪಣೆಯನ್ನು, ಪಾತಿವ್ರತ್ಯವನ್ನು ಬಿಟ್ಬಿಡ್ತೀರೋ, ಎಲ್ಲಿ ಕ್ರಿಸ್ತನಲ್ಲಿರಬೇಕಾದಂಥ ಯಥಾರ್ಥ ಮನಸ್ಸು ನಿಮ್ಮನ್ನು ಬಿಟ್ಟು ಹೋಗ್ಬಿಡ್ತದೋ ಅನ್ನುವಂಥ ಭಯ ನನಗುಂಟಾಗ್ತದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಪ್ರಿಯರೇ, ಈ ಅಂತ್ಯಕಾಲದಲ್ಲಿ ಸೈತಾನನು ಬಹಳ ತೀವ್ರವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾನೆ. ದೇವರ ಮಕ್ಕಳನ್ನು ವಂಚಿಸುವಂತಹ ಕಾರ್ಯದಲ್ಲಿ ನಮ್ಗೆ ಯಾರಿಗೂ ಗೊತ್ತೇ ಆಗೋದಿಲ್ಲ ನಾನು ವಂಚನೆಗೆ ಒಳಗಾಗ್ತಾ ಇದ್ದೀನಿ ಅಂತ ಹೇಳಿ. ಒಳ್ಳೆ ಉದಾಹರಣೆ ಹೇಳ್ತಾ ಇದ್ದಾನೆ ನೋಡ್ರಿ. ಹವ್ವಳು ಹೇಗೆ ಮೋಸ ಹೋದಲೋ, ಸರ್ಪದ ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಳು. ಆದಿಕಾಂಡ 3ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಈ ಹವ್ವಳು ಮೋಸ ಹೋದಳು, ಆದರೆ ಆಕೆಗೆ ಗೊತ್ತೇ ಇಲ್ಲ. ನಾನು ಮೋಸ ಹೋಗ್ತಾ ಇದ್ದೀನಿ ಅಂತ ಹೇಳಿ ಆಕೆಗೆ ಗೊತ್ತೇ ಇಲ್ಲ. ಆಕೆಗೆ ಏನೋ ಅಭಿವೃದ್ಧಿ ಕಾಣ್ತಾ ಇದ್ದೀನಿ, ನಾನು ಸಹ ದೇವರ ಥರ ಆಗ್ತಾ ಇದ್ದೀನಿ,
ಆ ವಚನವನ್ನು ಓದಿ. ನಾವು ಮೊದಲೇ ಒಂದು ಸರಿ ಧ್ಯಾನ ಮಾಡಿದ್ದೀವಿ ಅಂತ ನಾನು ನೆನೆಸ್ತೇನೆ. ಇನ್ನೊಂದು ಸರಿ ತಗೊಳ್ರಿ 3ನೇ ಅಧ್ಯಾಯ. ಸರ್ಪ ಏನು ಹೇಳ್ತದೆ? 4ನೇ ವಚನ, 3ನೇ ಅಧ್ಯಾಯ 4ನೇ ವಚನ. ಆದಿಕಾಂಡ 3:4. ಆಗ ಸರ್ಪವು ಸ್ತ್ರೀಗೆ, ನೀವು ಹೇಗೂ ಸಾಯುವುದಿಲ್ಲ, ನೀವು ಈ ಹಣ್ಣನ್ನು ತಿಂದರೆ ನೀವು ಸಾಯೋದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು. ನಿಮ್ಮ ಕಣ್ಣುಗಳು ತೆರೀತದೆ, ಇನ್ನೂ ನೀವು ಚೆನ್ನಾಗಿ ಕಾಣ್ತದೆ. ನಿಮಗೆ ಇದುವರೆಗೆ ಕಾಣದೇ ಇರುವಂಥ ಸತ್ಯಾಂಶಗಳೆಲ್ಲ ಕಾಣ್ತದಂತೆ. ನೀವು ದೇವರಂತೆ ಆಗಿ, ನೀವು ಸಹ ದೇವರ ಥರ ಆಗಿ, ಪ್ರಮೋಷನ್ ನೋಡಿ, ದೇವರ ಥರ ಆಗಿ ಒಳ್ಳೆಯದರ ಕೆಟ್ಟದ್ದರ ಭೇದವನ್ನು ಅರಿತವರಾಗುವಿರಿ. ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತವರಾಗುವಿರಿ ಅಂತ ಹೇಳಿ ಸೈತಾನ್ ಹೇಳ್ತಾನೆ. ಈ ಮಾತು ಅವ್ರಿಗೆ, ಆ ಹವ್ವಳಿಗೆ ಬಹಳ ಚೆನ್ನಾಗಿ ಕಾಣ್ತಾ ಇದೆ. ಆಕೆಗೆ ವ್ಯತ್ಯಾಸ ಗೊತ್ತಿಲ್ಲ ಇದು ಎಲ್ಲಿಂದ ಸೋರ್ಸ್, ಎಲ್ಲಿಂದ. ಮಾತಂತೂ ಚೆನ್ನಾಗಿದೆ. ಈ ಹಣ್ಣು ತಿಂದರೆ ನಾವು ಸಹ ದೇವ್ರ ಥರ ಆಗ್ಬಿಡ್ತೀವಿ, ಒಳ್ಳೆಯದರ ಕೆಟ್ಟದರ ವ್ಯತ್ಯಾಸ ನಮ್ಗೆ ಗೊತ್ತಾಗ್ತದೆ, ನಾವು ಸಾಯೋದಿಲ್ಲ, ಇನ್ನೂ ಚೆನ್ನಾಗಿರ್ತೀವಿ. ಆಕೆ ಹೆಂಗೆ ಗಮನಿಸ್ತಾ ಇದ್ದಾಳೆ ನೋಡಿ. 6ನೇ ವಚನ ಹೇಳ್ತದೆ, ಆಗ ಸ್ತ್ರೀಯು ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿಯೂ ಇದೆ ಎಂದು ತಿಳಿದು. ನೋಡಿ, ಇದುವರೆಗೆ ಈ ತಿಳುವಳಿಕೆ ಇರಲಿಲ್ಲ ಅವ್ರಿಗೆ. ಈಗ ಸತ್ಯ ಗೊತ್ತಾಗಿದೆ. ಈ ದುರುಪದೇಶಕ್ಕೆ ಒಳಗಾಗುವವರೆಲ್ಲ ಹೇಳೋದು ಹೇಗೆ ಅಂದರೆ, ಇದುವರೆಗೆ ನನಗೆ ಈ ಸತ್ಯ ಗೊತ್ತೇ ಇರಲಿಲ್ಲ, ಯಾರಿಗೂ ಗೊತ್ತಿಲ್ಲದೆ ಇರೋ ಸತ್ಯ ದೇವರು ಈಗ ಅವರಿಗೆ ಪ್ರಕಟ ಮಾಡಿದ್ದಾರೆ. ಇದು ಅಪ್ಪಟ ಲೂಸಿಫರ್ನಿಂದ ಬಂದದ್ದು, ಸೈತಾನ್ನಿಂದ ಬಂದದ್ದು. ಪಾಪ ಅವ್ರಿಗೆ ಗೊತ್ತಿಲ್ಲ. ಈ ದುರುಪದೇಶದಲ್ಲಿ ಸಿಕ್ಕಾಕೊಂಡಿರೋ ನೋಡಿದ್ರೆ ತುಂಬ ಅವರ ವಿಷಯದಲ್ಲಿ ಕನಿಕರ ಹುಟ್ಟುತ್ತೆ. ಇಷ್ಟು ಮೋಸ ಹೋಗ್ಬಿಟ್ರಲ್ಲ. ಸೈತಾನನ ಐಡೆಂಟಿಫಿಕೇಷನ್ ಗೊತ್ತಿಲ್ವಲ್ಲ, ಗೊತ್ತಾಗ್ಲಿಲ್ವಲ್ಲ ಇವರಿಗೆ ಐಡೆಂಟಿಫೈ ಮಾಡಲಿಕ್ಕೆ. ಇದು ಸೈತಾನಂದು ಮಾತು ಚೆನ್ನಾಗಿರ್ಬೋದು, ಕೇಳಿಸ್ಕೊಳ್ಳೋಕೆ ಚೆನ್ನಾಗಿರ್ಬೋದು, ಉಪದೇಶ ಬಹಳ ಚೆನ್ನಾಗಿದೆ, ಕೇಳಿಸ್ಕೊಳ್ಳಿಕ್ಕೆ ಬಹಳ ಚೆಂದ. ಈ ಎಕ್ಸ್ಟ್ರೀಮ್ ಗ್ರೇಸ್ ಅಂತ ಹೇಳಿ ಈ ಅಂತ್ಯಕಾಲದಲ್ಲಿ ಜನರನ್ನ ದಿಕ್ಕು ತಪ್ಪಿಸುವಂತಹ ಒಂದು ಸೈತಾನ್ನ ಹುನ್ನಾರ ಭಯಂಕರವಾಗಿ ನಡೀತಾ ಇದೆ. ಅದಕ್ಕೆ ಬಹಳಷ್ಟು ಯವನಸ್ಥರೇ ಮೋಸ ಹೋಗ್ತಾ ಇದ್ದಾರೆ. ಏನು ತಪ್ಪು ಮಾಡಿದ್ರೂ ಪರವಾಗಿಲ್ಲ, ನಮ್ಮ ದೇವರು ಪ್ರೀತಿಯ ದೇವರು, ನಮ್ಮ ದೇವರು ದಂಡಿಸುವ ದೇವರಾ? ನಮ್ಮ ದೇವರು ಶಿಕ್ಷೆ ಕೊಡುವ ದೇವರಾ? ಆತನು ಪ್ರೀತಿಸುವ ದೇವರು. ನೀವು ಎಷ್ಟು ಪಾಪ ಮಾಡಿದ್ರು ಡೋಂಟ್ ವರಿ, ವಿ ಹ್ಯಾವ್ ಅಬ್ಬಾ ಫಾದರ್. ಕೇಳಿಸ್ಕೊಳ್ಳಿಕ್ಕೆ ಬಹಳ ಚೆನ್ನಾಗಿದೆ. ಆ ಪಾಪದ ಕುರಿತಾಗಿ ಪಶ್ಚಾತ್ತಾಪವೋ ಇನ್ಮೇಲೆ ನಾನು ಮಾಡಬಾರ್ದೆಂಬ ತೀರ್ಮಾನವೋ ಹೆಂಗೆ ಹುಟ್ಟುತ್ತೆ ಈ ಥರ ಆದರೆ? ಈ ಪಾಪವನ್ನು, ಅಶುದ್ಧವನ್ನು ತಳ್ಳಿ ನಾನು ಕರ್ತನಿಗಾಗಿ ಜೀವಿಸಬೇಕೆಂಬ ವೈರಾಗ್ಯ ಹೇಗೆ ಹುಟ್ಟುತ್ತೆ? ಸೈತಾನ್ನ ತಂತ್ರ. ಆದರೆ ನಮ್ಮ ಜನರಿಗೆ ಗೊತ್ತಿಲ್ಲ. ನಮ್ಮ ದೇವರು ಕರುಣಾಮಯಿ, ದಯಾಸಾಗರನು. ಹೌದು, ನಾವು ಇಲ್ಲ ಅಂತ ಹೇಳಿದ್ವಾ? ಮೋಸ ಹೋಗ್ಬಿಡ್ಬೇಡ್ರಿ. ಅದರಲ್ಲೂ ಯೂಟ್ಯೂಬ್, ಫೇಸ್ಬುಕ್ ಈ ರೀತಿಯಾಗಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಹೆಚ್ಚು ಸಂದೇಶಗಳನ್ನು ಕೇಳುವವರು ತುಂಬಾ ಜಾಗ್ರತೆಯಿಂದಿರಿ ಪ್ರಿಯರೇ. ನಿಮಗೆ ಗೊತ್ತಾಗೋದೇ ಇಲ್ಲ, ಹೇಗೆ ನೀವು ವಂಚನೆಗೆ ಒಳಗಾಗ್ತೀರಿ ಅಂತಲೇ ಗೊತ್ತಾಗೋದಿಲ್ಲ. ನೋಡಿ, ಹವ್ವಳು ಸೈತಾನ ಬಂದು ಹೇಳಿದಾಗ ಅದರಲ್ಲಿ ಕೆಟ್ಟದಿದೆ ಅಂತ ಹಾಕಿ ನೆನೆಸಲಿಲ್ಲ. ಈ ಮೀನಿಗೆ ಗಾಳ ಹಾಕ್ತಾರೆ ನೋಡಿ, ಮೀನು ಏನು ನೆನೆಸುತ್ತೆ? ಇವತ್ತು ನನಗೆ ಭರ್ಜರಿ ಆಹಾರ ಅಂತ ಹೇಳಿ ಬಂದು ಬಾಯಿ ಹಾಕುತ್ತೆ. ಆಮೇಲೆ ಅದರ ಜೀವನನೇ ಅಲ್ಲಿಗೆ ಕ್ಲೋಸ್. ಹಾಗೆಯೇ ಹವ್ವಳ ಹಾಗೆ ಒಳ್ಳೆ ಉದಾಹರಣೆ ಹೇಳ್ತಾರೆ. ಹವ್ವಳ ಹಾಗೆ ಸರ್ಪದ ಕುಯುಕ್ತಿಗೆ ಒಳಬಿದ್ದು, ಇದು ಕುಯುಕ್ತಿ, ಕುತಂತ್ರ. ಸೈತಾನ್ ಯಾವಾಗಲೂ ಬಹಳ ತಂತ್ರದಿಂದನೇ ಕಾರ್ಯನಿರ್ವಹಿಸೋದು. ಇದು ದೇವ್ರಿಗೂ ಗೊತ್ತು. ನೀವು ತಿಂದುಬಿಟ್ರೆ ನೀವು ಸಹ ದೇವ್ರ ಥರ ಆಗ್ಬಿಡ್ತೀರಿ. ನೋಡ್ದಾ, ನಮ್ಮ ಪಾಸ್ಟ್ರ್ ಇಷ್ಟು ದಿನ ನಮ್ಗೆ ಹೇಳಿಲ್ವಲ್ಲ, ಈ ಸತ್ಯನೆಲ್ಲ ನಮ್ಗೆ ಹೇಳ್ಕೊಟ್ಟಿಲ್ವಲ್ಲ, ಹೇಳ್ಕೊಟ್ಬಿಟ್ರೆ ನಾವು ಪಾಸ್ಟ್ರ್ ಥರ ಆಗ್ಬಿಡ್ತೀವಿ ಅಂತ ಹೇಳಿ ಹೊಟ್ಟೆ ಕಿಚ್ಚು ನೋಡ್ದಾ. ಅರ್ಥನೇ ಆಗೋದಿಲ್ಲ. ನಮ್ಮ ಉದ್ದೇಶ ಏನು, ನಮ್ಮ ಯೋಜನೆ ಏನು, ಹೇಗೆ ಪರಿಪಕ್ವತೆಗೆ ತರಬೇಕು ಅಂತ ಹೇಳಿ ಪ್ರಯತ್ನಿಸ್ತಾ ಇದ್ದೇವೆ. ಹೇಗೆ ಒಬ್ಬ ವ್ಯಕ್ತಿನ ತಗೊಂಡ್ರೆ ಅವರೊಳಗಿರುವ ಸ್ವಾರ್ಥವನ್ನೆಲ್ಲ ಮುರಿದು ಒಂದು ದೇವರಿಗೆ ಮೆಚ್ಚುಗೆಯಾದ ಪಾತ್ರೆಯನ್ನಾಗಿ ರೂಪಿಸಲಿಕ್ಕೆ ಪ್ರಯತ್ನಿಸ್ತಿರುವಂತಹ ಈ ಪ್ರಯತ್ನವನ್ನೆಲ್ಲ ಅರ್ಥ ಮಾಡ್ಕೋತಾ ಇಲ್ಲ. ಸೈತಾನನ ಕುತಂತ್ರ,
ಸೈತಾನ್ನ ಒಂದು ವಂಚನೆಯ ಮಾತುಗಳಿಗೆ ಮರಳಾಗಿ ನೋಡ್ದ, ನಮಗೆ ಈ ಸತ್ಯನಲ್ಲಿ ನಮ್ಗೆ ಗೊತ್ತೇ ಇರಲಿಲ್ಲ, ಈಗ ನಮಗೆ ಗೊತ್ತಾಯಿತು, ಈಗ ಗೊತ್ತಾಯಿತು. ದೇವ್ರು ನಮ್ಮ ಕಣ್ಣುಗಳನ್ನ ತೆರೆದ್ರು. ವ್ಯತ್ಯಾಸನೇ ಗೊತ್ತಿಲ್ಲ, ದೇವ್ರು ತೆರೆದ್ರೆ ಸೈತಾನ್ ತೆರೆದನ ಅಂತ ಹೇಳಿ. ಆಕೆಗೆ ಕಾಣ್ತಾ ಇದೆಯಂತೆ. ಅದೇ ಮರವನ್ನು ಮೊದಲು ನೋಡ್ತಾ ಇದ್ಲು, ಆವಾಗೆಲ್ಲ ಹಿಂಗೆ ಕಾಣಲಿಲ್ಲ. ಈಗ ಸೈತಾನ್ನ ಮಾತು ಕೇಳಿದ ಮೇಲೆ ಅವಳಿಗೆ ಹೆಂಗೆ ಕಾಣ್ತಾ ಇದೆಯಂತೆ, ಆ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದಾಗಿಯೂ. ಅಪ್ಪಪ್ಪ, ಏನು ಯಾವ ರೀತಿ ಪ್ರಕಟಣೆ ಆಗ್ತಾ ಇದೆ ನೋಡ್ರಿ. ದ ಬೆಸ್ಟ್ ಫುಡ್ ಜಗತ್ತಿನಲ್ಲಿರುವಂಥದ್ದು ಎಲ್ಲದರಲ್ಲೂ ತಿನ್ನುವುದಕ್ಕೆ ಉತ್ತಮವಾದದ್ದು, ನೋಡುವುದಕ್ಕೆ ರಮ್ಯವಾಗಿದೆ. ಇವತ್ತು ಈ ಸೈತಾನನ ದುರುಪದೇಶಗಳೆಲ್ಲ ಬಹಳ ಬ್ಯೂಟಿಫುಲ್ ಆಗಿರ್ತದೆ. ಏನು ಎಕ್ಸಲೆಂಟ್ ಟೀಚಿಂಗ್ ನನಗೆ ಸಿಕ್ಕೇ ಇಲ್ಲ ಇಷ್ಟು ದಿನ. ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದು ಹೊಸ ಹೊಸ ಥಾಟ್ ರೆವಲೇಷನ್ಸ್ ಬರ್ತಾ ಇರ್ತದೆ. ಅದಕ್ಕೆ ಪೌಲನು ಹೇಳ್ತಾ ಇದ್ದಾನೆ, ನೀವು ಸಹಿಸ್ಕೊಂಡಿದ್ದೀರಲ್ಲ, ಇದು ಹೇಗೆ, ಇದು ನಿಮಗೆ ವ್ಯತ್ಯಾಸ ಗೊತ್ತಿಲ್ವಾ? ಗಲಾತ್ಯದವರಿಗೆ ಬರೆಯುವಾಗ ಏನು ಹೇಳ್ತೇನೆ ನೋಡ್ರಿ. 6ನೇ ವಚನ, 1ನೇ ಅಧ್ಯಾಯ 6ನೇ ವಚನ. ಗಲಾತ್ಯ 1:6. ಕ್ರಿಸ್ತನ ಕೃಪೆಯಿಂದ ನಿಮ್ಮನ್ನು ಕರೆದಾತನನ್ನು ನೀವು ಇಷ್ಟು ಬೇಗನೆ ಬಿಟ್ಟು ಬೇರೆ ಸುವಾರ್ತೆಯನ್ನು ಹಿಡಿದಿರುವುದಕ್ಕೆ ಆಶ್ಚರ್ಯಪಡುತ್ತೇನೆ. ನೋಡಿ, ನಿಜವಾದ ಸತ್ಯ ಉಪದೇಶದಲ್ಲಿ ಸಾಕ್ತಾ ಇರುವವರು ದಿಢೀರ್ನು ಎಲ್ಲಿಂದಲೋ ಬಂದು ಯಾವುದೋ ಒಂದು ಉಪದೇಶ ಕೇಳಿಬಿಟ್ಟು ಸಡನ್ನಾಗಿ ಮನಸ್ಸು ಮಾಡಿಬಿಡ್ತಾರೆ, ಓ ಇದೇ ಸರಿ ಅಂತ ಹೇಳಿ. ಪೌಲನ್ ಹೇಳ್ತಾನೆ, ನನಗೆ ಆಶ್ಚರ್ಯ ಆಗ್ತಾ ಇದೆ, ನೀವು ಈ ರೀತಿಯಾಗಿ ದಿಕ್ಕು ತಪ್ಪಿ ಹೋಗ್ತಾ ಇದ್ದೀರಿ ಇರುವುದನ್ನು ನೋಡಿ ನನಗೆ ಆಶ್ಚರ್ಯ ಆಗ್ತಾ ಇದೆ. ಅದು ಸುವಾರ್ತೆನೇ ಅಲ್ಲ, ಅದು ಸುವಾರ್ತೆಯೇ ಅಲ್ಲ. ಸುವಾರ್ತೆ ಥರ ಇರ್ತದೆ, ಬಟ್ ಸುವಾರ್ತೆನೇ ಅಲ್ಲ. ಆದರೆ ಕೆಲವರು ನಿಮ್ಮಲ್ಲಿ ಭೇದವನ್ನು ಹುಟ್ಟಿಸುತ್ತಾ ಕ್ರಿಸ್ತನ ಸುವಾರ್ತೆಯನ್ನು ಮಾರ್ಪಡಿಸುವುದಕ್ಕೆ ಅಪೇಕ್ಷಿಸುತ್ತಾ ಇದ್ದಾರೆ. ಆದರೂ ನಾವು ನಿಮಗೆ ಸಾರಿದ ಸುವಾರ್ತೆಗೆ ವಿರುದ್ಧವಾದದ್ದನ್ನು, ಚೆನ್ನಾಗಿ ಗಮನಿಸಿ, ನಾವು ನಿಮಗೆ ಸಾರಿದ ಸುವಾರ್ತೆಗೆ ವಿರುದ್ಧವಾಗಿ ನಾವೇ ಆಗಲಿ, ಒಂದು ವೇಳೆ ನಾವೇ ಆಗಲಿ, ಪರಲೋಕದಿಂದ ಬಂದ ದೇವದೂತನೇ ಆಗಲಿ, ನಿಮಗೆ ಸಾರಿದರೆ ಶಾಪಗ್ರಸ್ತನಾಗಲಿ, ಅವನು ಶಾಪಗ್ರಸ್ತನಾಗಲಿ. ಪೌಲನು ಹೇಳ್ತಾ ಇದ್ದಾನೆ ಎಷ್ಟು ಸ್ಪಷ್ಟವಾಗಿ, ನಾವು ನಿಮಗೆ ಹೇಳಿದ ಸುವಾರ್ತೆಗೆ ವಿರುದ್ಧವಾಗಿ ಒಂದು ವೇಳೆ ನಾವೇ ಇನ್ನೊಂದು 6 ತಿಂಗಳು ಬಿಟ್ಕೊಂಡು ಬಂದು, ಇಲ್ಲ ಆ ದೀಕ್ಷಾಸ್ನಾನ ಸರಿ ಇಲ್ಲ, ಈ ದೀಕ್ಷಾಸ್ನಾನ ತಗೋಬೇಕು, ಇಲ್ಲ ಹಿಂಗಲ್ಲ ಹಂಗೆ ತಗೋಬೇಕು ಮಾಡಬೇಕು, ಏನಾದರೂ ತಿರುಚಿದ್ರೆ, ಉಪದೇಶವನ್ನು ತಿರುಚಿದ್ರೆ, ನಾನೇ ಆಗಲಿ ಅಥವಾ ಪರಲೋಕದಿಂದ ಬಂದ ಒಬ್ಬ ದೂತನೇ ಆಗಲಿ ಬಿಳಿ ವಸ್ತ್ರ ಧರಿಸಿಕೊಂಡು ಸಡನ್ನಾಗಿ ಆಕಾಶದಲ್ಲಿ ಕಾಣಿಸ್ಕೊಂಡು ನನಗೆ ಹೇಳಿದ್ರು ಅಂತ ಅಂದರೂ ಸಹ ನೀವು ನಂಬೇಡಿ, ಮೋಸ ಹೋಗಿಬಿಡಬೇಡಿ. ಕೊರಿಂಥದವರಿಗೆ ಬರೆದ ಪತ್ರಿಕೆ ಅದೇ 11ನೇ ಅಧ್ಯಾಯದಲ್ಲಿ, 2 ಕೊರಿಂಥ 11ನೇ ಅಧ್ಯಾಯದಲ್ಲಿ 15ನೇ ವಚನವನ್ನು ಓದಿ. 14ನೇ ವಚನ, 2 ಕೊರಿಂಥ 11:14. ಇದೇನು ಆಶ್ಚರ್ಯವಲ್ಲ, ಸೈತಾನನು ತಾನೇ. 13ರಿಂದಾನೇ ಓದಿ, 13ರಿಂದಾನೇ. ಆದರೆ ಅಂಥವರು ಸುಳ್ಳು ಅಪೋಸ್ತಲರು ಇದ್ದಾರೆ, ಮೋಸಗಾರರಾದ ಕೆಲಸದವರು, ಕ್ರಿಸ್ತನ ಅಪೋಸ್ತಲರಾಗಿ ಕಾಣಿಸುವುದಕ್ಕೆ ವೇಷ ಹಾಕಿಕೊಳ್ಳುವವರು ಆಗಿದ್ದಾರೆ. ಇದೇನು ಆಶ್ಚರ್ಯ ಅಲ್ಲ, ಸೈತಾನನು ತಾನೇ ಪ್ರಕಾಶ ರೂಪವುಳ್ಳ ದೇವದೂತನ ವೇಷವನ್ನು ಹಾಕಿಕೊಳ್ಳುವಾಗ ಅವನ ಸೇವಕರು ಸಹ ನೀತಿಗೆ ಸೇವಕರಾಗಿ ಕಾಣಿಸುವುದಕ್ಕೆ ವೇಷ ಹಾಕಿಕೊಳ್ಳುವುದು ದೊಡ್ಡದಲ್ಲ. ಒಳ್ಳೆ ಸೇವಕರ ಹಾಗೆ, ಒಳ್ಳೆ ಸಂದೇಶದ ಹಾಗೆ ನಮಗೆ ಪ್ರಕಟ ಆಗುವುದು ಏನು ದೊಡ್ಡದಲ್ಲ. ಯಾಕಂದರೆ ಸೈತಾನನು ದೇವದೂತನ ವೇಷವನ್ನು ಹಾಕಿಕೊಳ್ಳುವಾಗ ಇದೆಲ್ಲ ಏನು ದೊಡ್ಡ ವಿಚಾರನೇ ಅಲ್ಲ. ಅದರಿಂದಾಗಿ ಪ್ರಸಂಗ ಚೆನ್ನಾಗಿದೆ, ವಾಕ್ಯ ಚೆನ್ನಾಗಿದೆ, ತುಂಬ ಸೂಪರ್ ಆಗಿದೆ, ಮೋಸ ಹೋಗ್ಬಿಡ್ಬೇಡ್ರಿ. ನಿಮ್ಮನ್ನು ಪರಿಶುದ್ಧತೆ ಕಡೆಗೆ, ಪಾವಿತ್ರತೆಯ ಕಡೆಗೆ, ಪಾತಿವೃತ್ಯದ ಕಡೆಗೆ, ಕರ್ತನಿಗಾಗಿ ಸಮರ್ಪಣೆಯುಳ್ಳ, ಪಾಪವನ್ನು ತ್ಯಜಿಸಿ ಪರಿಶುದ್ಧವಾಗಿ ಜೀವಿಸುವ ಜೀವಿತದ ಕಡೆಗೆ ನಡೆಸುವಂತಹ ಸತ್ಯ ಸಂದೇಶವನ್ನು ಮಾತ್ರವೇ ಬಿಗಿಯಾಗಿ ಹಿಡಿದುಕೊಳ್ಳ್ರಿ. ಮೋಸ ಹೋಗಿಬಿಡ್ಬೇಡ್ರಿ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ
ಶುದ್ಧ ಕನ್ನಿಕೆಯೋ ಎಂಬಂತೆ ಒಪ್ಪಿಸಿಕೊಡಬೇಕೆಂದು ನಾನು ನಿಶ್ಚಯ ಮಾಡಿದ್ದೇನೆ. ನೀವು ಮಧ್ಯದಲ್ಲಿ ಈ ರೀತಿಯಾಗಿ ನಾನಾ ದುರುಪದೇಶಗಳಿಗೆ ಮೋಸ ಹೋಗಿ ಸೆಳವಿಗೆ ಬಿದ್ದುಬಿಡ್ತೀರಲ್ಲ. ಹಿಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 9ನೇ ವಚನವನ್ನು ಓದಿ. ಹಿಬ್ರಿಯರಿಗೆ ಬರೆದ ಪತ್ರಿಕೆ 13:9. ಇಬ್ರಿಯ 13:9. ನಾನಾ ವಿಧವಾದ ಅನ್ಯೋಪದೇಶಗಳ ಸೆಳವಿಗೆ ಸಿಕ್ಕಬೇಡಿರಿ. ಅನ್ಯೋಪದೇಶ, ಉಪದೇಶ, ಅನ್ಯ ಉಪದೇಶ ಅಂದರೆ ನಿಮಗೆ ಕೊಡಲ್ಪಟ್ಟ ಉಪದೇಶಕ್ಕೆ ತದ್ವಿರುದ್ಧವಾಗಿರುವಂತಹ ಇನ್ನೊಂದು ಉಪದೇಶ. ಪಾಪ ಮಾಡಿದ್ರೂ ತೊಂದರೆ ಇಲ್ಲ, ಏನು ಡೋಂಟ್ ವರಿ, ನಮ್ಮ ತಂದೆ ಕರುಣೆಯುಳ್ಳ ದೇವರು. ಆದರೆ ದೇವರ ವಾಕ್ಯದಲ್ಲಿ ನಾವೇನು ಉಪದೇಶ ಹೊಂದಿದ್ದೇವೆ? ತಪ್ಪು ಮಾಡಬಾರ್ದು, ಪಾಪ ಮಾಡಿದವನಿಗೆ ಶಿಕ್ಷೆ ಇದೆ, ನಾವು ಪಾಪದ ಮಾರ್ಗದಲ್ಲಿ ಸಾಗಿದ್ರೆ ನರಕಕ್ಕೆ ಹೋಗ್ಬಿಡ್ತೇವೆ. ಅದರ ನರಕದಿಂದ ತಪ್ಪಿಸುವುದಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಸತ್ತು ನಮ್ಮೆಲ್ಲರ ಪಾಪವನ್ನು ನಿವಾರಣೆ ಮಾಡಿದ್ದಾನೆ. ನಾವು ಮತ್ತೆ ನಾಯಿ ಕಕ್ಕಿದ್ದನ್ನು ತಿನ್ನುವುದಕ್ಕೆ ನಾವು ಹೋಗಬಾರ್ದು ಅಂತ ಹೇಳಿ ನಮಗೆ ದೇವರ ಸರಿಯಾದ ಮಾರ್ಗದರ್ಶನ ಕೊಡಲ್ಪಟ್ಟಿದೆ. ಮತ್ತೆ ನಾಯಿ ಕಕ್ಕಿದ್ದನ್ನು ತಿನ್ನುವುದಕ್ಕೆ ಮತ್ತೆ ಹಳೆ ಪಾಪಕ್ಕೆ ಹೋದರೆ ಯಾವ ಮಾನಸಾಂತರ ಹುಟ್ಟುತ್ತೆ, ಯಾವ ರೂಪಾಂತರ ಉಂಟಾಗ್ತದೆ? ಕರ್ತನಿಗೆ ತಕ್ಕ ಪಾತಿವ್ರತ್ಯ ಎಲ್ಲಿ? ಸೊ ಅದರಿಂದಾಗಿ ದೇವರ ಮಕ್ಕಳಾಗಿ ನಾವು ಬಹಳ ಜಾಗ್ರತೆಯಿಂದ ನಮಗೆ ಕೊಡಲ್ಪಟ್ಟ ಉಪದೇಶದಲ್ಲಿ ನಾವು ನೆಲೆ ನಿಂತು ಬಹಳ ಜಾಗ್ರತೆಯಿಂದ ತಪ್ಪಿ ಹೋಗದ ಹಾಗೆ, ಮೋಸ ಹೋಗದ ಹಾಗೆ, ಸೈತಾನನ ಸೆಳವಿಗೆ ಸಿಕ್ಕಿ, ಅದು ಮುಂದೆ ಹೋದ ಇನ್ನೊಂದು ಪದ ಇದೆ ಹಿಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ, ಇಬ್ರಿಯ 13:9. ನಾನಾ ವಿಧವಾದ ಅನ್ಯೋಪದೇಶಗಳ ಸೆಳವಿಗೆ ಸಿಕ್ಕಬೇಡಿರಿ. ಅನ್ಯೋಪದೇಶದ ಸೆಳವು. ಸೆಳವು ಅಂದರೆ ಏನು ಗೊತ್ತಂದ್ರೆ ಅಟ್ರಾಕ್ಷನ್, ಸೆಳೆತ. ಈ ನದಿಯಲ್ಲಿ ನೀರು ಹರಿತಾ ಇರಬೇಕಾದ್ರೆ ಕೆಲವೊಂದು ಕಡೆ ನೀರಿನ ಸೆಳೆತ ಜಾಸ್ತಿ ಇರ್ತದೆ, ಸುಳಿ ಅಥವಾ ನೀರಿನ ಸೆಳೆತ. ಸೊ ಆ ಸೆಳವಿಗೆ ಹೋಗಿ ಸಿಕ್ಕಾಕೊಂಡ್ಬಿಟ್ರೆ ಅವ್ರು ತಪ್ಪಿಸ್ಕೊಂಡು ಬರೋಕ್ಕಾಗೋದಿಲ್ಲ, ಹಾಗೆ ಕೊಚ್ಚಿ ಹೋಗ್ತಾರೆ. ಈ ಅನ್ಯೋಪದೇಶ, ದುರುಪದೇಶವು ಹಾಗೇನೆ. ಇದೊಂಥರ ಸೆಳೆತ, ಅಟ್ರಾಕ್ಟಿವ್ ಆಗಿರ್ತದೆ. ಏನೋ ಇದುವರೆಗೆ ಇಲ್ಲದೇ ಇರುವ ಬ್ಲೆಸ್ಸಿಂಗ್ ಪಡ್ಕೊಂಡ ಹಾಗೆ. ಈ ಹವ್ವಳು ನೋಡಿ, ಇದುವರೆಗೆ ಇಲ್ಲದೇ ಇರುವಂಥ ಆಶೀರ್ವಾದವನ್ನು ಹೊಂದಿಕೊಳ್ಳುವ ಹಾಗೆ. ತಿನ್ನುವುದಕ್ಕೆ ಚೆನ್ನಾಗಿದೆ, ನೋಡೋಕ್ಕೆ ಚೆನ್ನಾಗಿದೆ, ಅಭಿವೃದ್ಧಿ ಆಗ್ತೀವಿ, ಇದರಿಂದ ಆತ್ಮಿಕವಾಗಿ ಬೆಳಿತೀವಿ. ಎಂತಹ ಒಂದು ವಂಚನೆ! ಮೋಸ ಹೋಗಿಬಿಡ್ಬೇಡ್ರಿ. ನಾವು ಅಂತ್ಯಕಾಲದಲ್ಲಿದ್ದೇವೆ. ಸೈತಾನನು ಪಾಯ್ಸನ್ಗೆ ನಾನಾ ರೀತಿಯ ಸ್ವೀಟ್ ಕೋಟಿಂಗ್ ಮಾಡಿ ಪಾಸ್ ಮಾಡ್ತಾ ಇದ್ದಾನೆ. ಹೊರಗಿರೋ ಕೋಟಿಂಗ್ ನೋಡಿ ನೀವು ಮರಳಾಗಬೇಡ್ರಿ. ಸೈತಾನನ ವಂಚನೆಯ ಮಾತುಗಳಿಗೆ ನೀವು ಮೋಸ ಹೋಗಿಬಿಡಬೇಡ್ರಿ. ನನಗೆ ಆಶ್ಚರ್ಯ ಆಗ್ತಾ ಇದೆ, ನೀವು ಸಹಿಸಿಕೊಂಡಿರುವುದು ನನಗೆ ಆಶ್ಚರ್ಯ ಆಗ್ತದೆ. 11ನೇ ಅಧ್ಯಾಯ 2 ಕೊರಿಂಥ 11ನೇ ಅಧ್ಯಾಯಕ್ಕೆ ಮತ್ತೆ ಬನ್ನಿರಿ. 4ನೇ ವಚನವನ್ನು ಓದಿ. 2 ಕೊರಿಂಥ 11:4. ಯಾಕಂದರೆ ನಾವು ಪ್ರಸಿದ್ಧಿಪಡಿಸದಿದ್ದ ಮತ್ತೊಬ್ಬ ಯೇಸುವನ್ನು ನಿಮ್ಮ ಬಳಿಗೆ ಬರುವವರು ಪ್ರಕಟಿಸುವಾಗಲೂ, ನೀವು ಹೊಂದದೇ ಇದ್ದ ಬೇರೆ ವಿಧವಾದ ಆತ್ಮ ಪ್ರೇರಣೆಯನ್ನು ಹೊಂದುವಾಗಲೂ, ಅವಲಂಬಿಸದೇ ಇದ್ದ ಬೇರೊಂದು ಸುವಾರ್ತೆಯನ್ನು ಕೇಳುವಾಗಲೂ ನೀವು ಸಹಿಸಿಕೊಳ್ಳುತ್ತಿರುವುದು ಬಹು ಆಶ್ಚರ್ಯ. ನನಗೆ ಆಶ್ಚರ್ಯ, ನೀವು ಹೆಂಗೆ ಇದನ್ನ ಸತ್ಯ ಉಪದೇಶವನ್ನು ಕೇಳಿ ಸರಿಯಾದ ಮಾರ್ಗದರ್ಶನವನ್ನು ಹೊಂದಿ ಮತ್ತೆ ಹೇಗೆ ನೀವು ಈ ತಪ್ಪಾದ ಉಪದೇಶದಲ್ಲಿ ನೀವು ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀರಲ್ಲ. ಪ್ರಿಯರೇ, ನಮ್ಮನ್ನು ಕ್ರಿಸ್ತನ ವಿಷಯದಲ್ಲಿ ಯಥಾರ್ಥತ್ವವನ್ನು ಮತ್ತು ಪಾತಿವ್ರತ್ಯವನ್ನು ಕಾಪಾಡಿಕೊಳ್ಳುವಂತಹ ಉಪದೇಶ. ಹಲ್ಲೆಲೂಯಾ. ಸೊ ಅದನ್ನು ತಪ್ಪಿಸುವಂತಹ ಸೈತಾನನ ಯೋಜನೆ ಏನೇ ಆಗಿದ್ದರೂ ನೀವು ಜಾಗ್ರತೆಯಿಂದಿರಿ, ಎಚ್ಚರಿಕೆಯಿಂದಿರಿ. ಕರ್ತನ ಹತ್ರ ಬಲ ಕೇಳಿ. ಹವ್ವಳು ಸೈತಾನನ ಕುಯುಕ್ತಿಗೆ ಒಳಬಿದ್ದಳು. ಆ ರೀತಿ ನಾವು ಒಳ ಬೀಳಬಾರ್ದು ಸ್ವಾಮಿ. ನಾವು ಜಾಗ್ರತೆಯಿಂದಿದ್ದು ತಕ್ಷಣವೇ ಅವುಗಳನ್ನು ಬದಿಗಿಡಲಿಕ್ಕೆ ನಮಗೆ ಕೃಪೆ ಕೊಡಪ್ಪ ಅಂತ ಹೇಳಿ ನಾವು ಕರ್ತನ ಹತ್ರ ಕೇಳುವ. ನಮಗೆ ವಿಶೇಷ ಅನುಗ್ರಹ ಕೊಡು. ತಪ್ಪಾದ ಉಪದೇಶಗಳು ಬರುವಾಗ ಅವುಗಳನ್ನು ಗುರುತು ಹಿಡೀಲಿಕ್ಕೆ ನಮಗೆ ಕೃಪೆ ಕೊಡಪ್ಪ. ಕೆಲವು ಸಮಯಗಳಲ್ಲಿ ಕೆಲವು ನೆನೆಸೋದೇನೆಂದರೆ, ಅವರು ದೇವರ ಸೇವಕರು ತಾನೆ, ಅದು ದೇವರ ಸೇವೆ ತಾನೆ. ಖಂಡಿತ ನಾವು ಯಾರನ್ನು ಕೂಡ ದ್ವೇಷಿಸಲಿಕ್ಕೋ ಅಥವಾ ಹಾಗೆ ಮಾಡಲಿಕ್ಕೋ ನಾವು ನಿಮಗೆ ಗೈಡ್ ಮಾಡ್ತಾ ಇಲ್ಲ. ಅದು ನಮ್ಮ ಉದ್ದೇಶವೂ ಅಲ್ಲ. ಆ ಉಪದೇಶದ ನಿಮಿತ್ತವಾಗಿ ನೀವು ನಿಮ್ಮ ನಿತ್ಯ ಸೌಭಾಗ್ಯವನ್ನು ಕಳ್ಕೊಳ್ಳುವಂಥ
ಸಾಧ್ಯತೆ ಇರುವುದಾದರೆ, ನಿಮ್ಮನ್ನೇ ನೀವು ಕಳ್ಕೊಳ್ಳೋದಾದರೆ ಇಡೀ ಪ್ರಪಂಚವನ್ನು ಗೆದ್ದುಕೊಂಡು ಏನು ಲಾಭ? ಅದಕ್ಕೆ ಯೋಹಾನನ ಪತ್ರಿಕೆಯಲ್ಲಿ ತೀಕ್ಷ್ಣವಾಗಿ ಬರೆಯಲ್ಪಟ್ಟಿದೆ. ಆ ರೀತಿ ತಪ್ಪಾದ ಉಪದೇಶ ಅಂತ ಹೇಳಿದ್ರೆ ಅವನ್ನ ಈಸಿಯಾಗಿ ನಿಮ್ಮ ಮನೆಯೊಳಗೆ ಸೇರಿಸ್ಕೊಳ್ಳದೆ ನೀವು ಬೇರೆ ಕಡೆ ನೋಡಿ ಐ ಆಮ್ ಸಾರಿ ಅಂತ ನೀವು ಹೇಳ್ಬೋದು, ಧೈರ್ಯವಾಗಿ ಹೇಳ್ಬೋದು. ಅವ್ರಿಗೆ ನೀವು ಸಹಕಾರ ಕೊಟ್ಟರೆ ಅವ್ರು ಮಾಡುವ ತಪ್ಪಾದ ಕಾರ್ಯದಲ್ಲಿ ನೀವು ಪಾಲುಗಾರರಾಗ್ಬಿಡ್ತೀರಿ. ಅವ್ರು ಏನೇನು ಅನ್ಯಾಯ ಮಾಡಿಕೊಂಡು ಎಷ್ಟು ಜನರಿಗೆ ಮೋಸ ಮಾಡಿ ಎಷ್ಟು ಜನರನ್ನ ದಿಕ್ಕು ತಪ್ಪಿಸ್ತಾರೋ ಅದರಲ್ಲಿ ನೀವು ಪಾಲುಗಾರರಾಗ್ಬಿಡ್ತೀರಿ. ಅದಕ್ಕೆ ವಾಕ್ಯ ಹೇಳ್ತಾ ಇರೋದು. ಅದನ್ನು ಓದಿ, ಯೋಹಾನನ ಸುವಾರ್ತೆ ಸುವಾರ್ತೆ ಹೇಳ್ಬಿಟ್ನಾ? ಯೋಹಾನನ ಪತ್ರಿಕೆ 2 ಯೋಹಾನ 1ನೇ ಅಧ್ಯಾಯ 8ನೇ ವಚನವನ್ನು ಫಸ್ಟ್ ಓದ್ಬಿಡ್ರಿ. ಯೋಹಾನನು ಬರೆದ 2ನೆಯ ಪತ್ರಿಕೆ 1ನೇ ಅಧ್ಯಾಯ 8ನೇ ವಚನ. ನಾವು ಪ್ರಯಾಸಪಟ್ಟು ಮಾಡಿದವುಗಳನ್ನು ನೀವು ಕಳಕೊಳ್ಳದೆ ಪೂರ್ಣ ಫಲವನ್ನು ಹೊಂದುವಂತೆ ಜಾಗರೂಕರಾಗಿರಿ. ಬಿ ಅಲರ್ಟ್, ಎಚ್ಚರಿಕೆಯಿಂದಿರಿ. ನಿಮಗೋಸ್ಕರ ಪರಲೋಕದಲ್ಲಿ ಕಾದಿರಿಸಲ್ಪಟ್ಟಂಥ ಸೌಭಾಗ್ಯವನ್ನು ದಿಕ್ಕು ತಪ್ಪಿಸುವುದಕ್ಕೆ ಸೈತಾನನ ತಂತ್ರ, ವಂಚನೆ, ದೇವರ ವಾಕ್ಯದಿಂದ, ಕ್ರಿಸ್ತನ ಸುವಾರ್ತೆಯಿಂದ ದಿಕ್ಕು ತಪ್ಪಿಸುವ ಕಾರ್ಯ ನಡೀತಾ ಇದೆ. 9ನೇ ವಚನ ಓದಿ. ಕ್ರಿಸ್ತನ ಉಪದೇಶದಲ್ಲಿ ನೆಲೆಗೊಳ್ಳದೆ ಅದನ್ನು ಅತಿಕ್ರಮಿಸಿ ಮುಂದಕ್ಕೆ ಹೋಗುವವನಿಗೆ ದೇವರ ಅನ್ಯೋನ್ಯತೆ ಇಲ್ಲ. ನೋಡಿ, ಕ್ರಿಸ್ತನ ಉಪದೇಶವನ್ನು ಅತಿಕ್ರಮಿಸಿ ಮುಂದಕ್ಕೆ ಹೋಗುವವರಿಗೆ ದೇವರ ಅನ್ಯೋನ್ಯತೆನೇ ಇಲ್ವಂತೆ. ಆಮೇಲೆ ನಿಮ್ಮ ಅನ್ಯೋನ್ಯತೆ ಏನಕ್ಕೆ? ಬೇಜಾರು ಮಾಡ್ಕೊಬಿಡ್ತಾರೆ, ಅಯ್ಯೋ ಅವ್ರಿಗೆ ನೊಂದ್ಕೊಬಿಡ್ತಾರೆ. ಅವ್ರು ದೇವ್ರನ್ನೇ ಬೇಡ ಅಂದವರು, ದೇವರಿಗೆ ಬೇಡ, ದೇವರ ಅನ್ಯೋನ್ಯತೆನೇ ಬಿಟ್ಟವ್ರನ್ನ ನಾವು ಅನ್ಯೋನ್ಯತೆ ಇಟ್ಕೊಂಡು ಏನು ಮಾಡಬೇಕಾಗಿದೆ? ನೆಕ್ಸ್ಟ್ ಓದಿ. ಆ ಉಪದೇಶದಲ್ಲಿ ಬಹಳ ಜಾಗ್ರತೆಯಿಂದ ವಿವೇಚಿಸಿರಿ. ಅಂದು ಹವಳು ಸೈತಾನನ ಕುಯುಕ್ತಿಗೆ ಬಿದ್ದು ಮರುಳಾಗಿ ಮೋಸ ಹೋಗ್ಬಿಟ್ಲು. ಆ ರೀತಿ ಆಗಬಾರ್ದು. ನಾವು ಕೂಡ ಎಚ್ಚರಿಕೆಯಿಂದ ಇರುವ. ನಾವು ಎಚ್ಚರಿಕೆ ತಪ್ಪಿದ್ರೆ ನಾವು ಸಹ ಈ ಕೊರಿಂಥದವರ ಹಾಗೆ ಈ ತಪ್ಪಾದ ಉಪದೇಶಗಳು ಬರುವಾಗ ಅದನ್ನು ವಿವೇಚಿಸದೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋದವರ ಹಾಗಾಗ್ಬಿಡ್ತೇವೆ. ಆಗ ನಮಗೆ ತುಂಬ ಅನಾಹುತ, ಅಪಾಯ, ನಮ್ಮ ಭವಿಷ್ಯವನ್ನೇ ಕಳ್ಕೋಬೇಕಾದಂಥ ಸ್ಥಿತಿ ಉಂಟಾಗ್ಬಿಡ್ತದೆ. ದೇವರ ನಾಮಕ್ಕೆ ಸ್ತೋತ್ರ. ಅದರಲ್ಲೂ ವಿಶೇಷವಾಗಿ ಯೂಟ್ಯೂಬ್, ಫೇಸ್ಬುಕ್, ಇಂಟರ್ನೆಟ್ ಅಂತ ಹೇಳಿ ಹೊಸ ಹೊಸ ಮೆಸೇಜ್ಗಳನ್ನು ಹುಡುಕ್ತಾ, ಹೊಸ ಆಹಾರವನ್ನು ಹುಡುಕುತ್ತಾ ನಿಮ್ಮ ಆತ್ಮೀಕ ದಾಹ, ನಿಮ್ಮ ಆತ್ಮಿಕ ಆಸಕ್ತಿಯನ್ನು ತಪ್ಪಾದ ಸ್ಥಳದಲ್ಲಿ ಇನ್ವೆಸ್ಟ್ ಮಾಡುವವರು ಜಾಗ್ರತೆ. ನಿಮಗೇನಾದರೂ ಇನ್ನೂ ಹೊಸದಾಗಿ ತಿಳ್ಕೊಬೇಕು, ಹೊಸದಾಗಿ ದೇವರ ವಾಕ್ಯವನ್ನು ಅರಿತುಕೊಳ್ಬೇಕು, ಸತ್ಯಾಂಶವನ್ನು ತಿಳ್ಕೊಬೇಕು ಅನ್ನೋದಾದರೆ ಬೇರೆ ದಾರಿ ಹುಡುಕಬೇಡ್ರಿ. ಮೊಣಕಾಲು ಹಾಕ್ರಿ, ಪ್ರಾರ್ಥನೆ ಮಾಡಿರಿ, ದೇವರ ವಾಕ್ಯ ತೆಗೀರಿ, ಓದ್ರಿ. ಇದರಲ್ಲಿ ಎಲ್ಲವೂ ಇದೆ. ಹಲ್ಲೆಲೂಯಾ. ನಿಮ್ಗೆ ಬೇಕಾದ ಸಕಲ ಮಾರ್ಗದರ್ಶನವೂ ಇದೆ. ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೂ ನಿಮಗೆ ಇನ್ನೂ ಹೆಚ್ಚಿನದು ಪಡ್ಕೋಬೇಕನ್ನೋದಾದರೆ ನಿಮ್ಮ ಆತ್ಮಿಕ ನಾಯಕರ ಮಾರ್ಗದರ್ಶನದ ಮೇರೆಗೆ ನೀವು ಇನ್ನು ಬೇರೆ ಎಕ್ಸ್ಟ್ರಾ ಸ್ಟಡಿ, ದೇವರ ವಾಕ್ಯದ ಉಪದೇಶಗಳನ್ನು, ಪಾಠಗಳನ್ನು ಕಲೀಲಿಕ್ಕೆ ನೀವು ಮುಂದಾಗ್ಬೋದು. ಆ ಮಾರ್ಗದರ್ಶನ ಇಲ್ಲದೆ ನೀವು ಮುಂದೆ ಹೋಗೋದಾದರೆ ಎಲ್ಲಿ ಎಡವ್ತೀರೋ? ಯಾಕಂದರೆ ನಿಮ್ಮ ಆತ್ಮಿಕ ನಾಯಕರಿಗೆ ಗೊತ್ತಿಲ್ಲದೆ ಇರೋದು ನಿಮಗೆ ಗೈಡ್ ಮಾಡಲಿಕ್ಕೆ ಆಗೋದಿಲ್ಲ. ನೀವು ದಿಕ್ಕು ತಪ್ಪು ಹೋಗಿದ್ದೀರಿ ಅಂತ ಗೊತ್ತಾಗೋದ್ರೊಳಗೆ ನೀವು ಎಲ್ಲೋ ಹೋಗಿ ಸಿಕ್ಕಾಕೊಂಡಿರ್ತೀರಿ. ಬಿಡಿಸ್ಕೊಳ್ಳೋದು ಬಹಳ ಕಷ್ಟ ಇದೆ. ಕೊನೆಗೆ ನಮ್ಮ ಪಾಸ್ಟೇ ಸರಿ ಇಲ್ಲ ಅಂತ ಹೇಳ್ಬಿಡ್ತೀರಿ. ಯಾಕಂದರೆ ಅಷ್ಟರ ಮಟ್ಟಿಗೆ ನಿಮ್ಮ ಮನಸ್ಸು ಮಂಕಾಗ್ಬಿಡ್ತದೆ, ಮರಳಾಗಿ ಹೋಗ್ಬಿಡ್ತೀರಿ. ಈ ರೀತಿ ದಿಕ್ಕು ತಪ್ಪು ಹೋದವರು ಎಷ್ಟೋ ಜನ ಪಾಪ ಒಳ್ಳೆ ಆತ್ಮಿಕವಾಗಿದ್ದವರು ತಮ್ಮ ಆತ್ಮಿಕ ಜೀವಿತವನ್ನೇ ಕಳ್ಕೊಂಡಿದ್ದಾರೆ. ಒಳ್ಳೆ ಸೇವೆಯಲ್ಲಿದ್ದವರು ತಮ್ಮ ಸೇವೆಯನ್ನೇ ಕಳ್ಕೊಂಡಿದ್ದಾರೆ. ನಾನು ಕಣ್ಣಾರೆ ಕಂಡುಬಿಟ್ಟಿದ್ದೀನಿ. ಅದರಿಂದ ಪ್ರಿಯದೇವರ ಮಕ್ಕಳೇ, ನೀವು ಮೋಸ ಹೋಗ್ಬಿಡ್ಬೇಡ್ರಿ. ಜಾಗ್ರತೆಯಿಂದಿರಿ. ಕ್ರಿಸ್ತನ ಬರೋಣಕ್ಕೆ ಪಾತಿವ್ರತ್ಯದೊಂದಿಗೆ ನಿಜವಾದ ಡೆಡಿಕೇಟ್, ತನ್ನ ಪತಿಗಾಗಿ ತನ್ನನ್ನು ಕಾಪಾಡಿಕೊಂಡಿರುವ ಪತಿವ್ರತೆಯ ಹಾಗೆ, ಹಲ್ಲೆಲೂಯಾ, ಕ್ರಿಸ್ತನ ಕುರಿತಾದಂತಹ ಯಥಾರ್ಥವಾದಂತಹ ತಿಳುವಳಿಕೆಯಲ್ಲಿ ನಾವು ಮುಂದೆ ಸಾಗೋಣ. ನಮಗೆ
ಸುತ್ತಮುತ್ತ ಬರುವಂತಹ ಯಾವುದೇ ಒಂದು ತಪ್ಪಾದ ಮಾರ್ಗದರ್ಶನ ಇದ್ದರೂ ಅದನ್ನು ಐಡೆಂಟಿಫೈ ಮಾಡುವಷ್ಟರ ಮಟ್ಟಿಗೆ ನಾವು ಕ್ರಿಸ್ತನ ಕೃಪೆಯನ್ನು ಆತುಕೊಂಡು ದೇವರ ವಾಕ್ಯದಲ್ಲಿಯೂ ಪ್ರಾರ್ಥನೆಯಲ್ಲಿಯೂ ದೇವರ ಸಮ್ಮುಖದಲ್ಲಿಯೂ ಸಮಯ ಕಳೆಯುವ. ದೇವರ ಆತ್ಮನು ನಮಗೆ ಈ ವಿಷಯದಲ್ಲಿ ಬಹಳ ಸಹಾಯ ಮಾಡ್ತಾನೆ. ದೇವರ ವಾಕ್ಯ ನಮಗೆ ನೆರವಾಗುತ್ತೆ. ಕರ್ತನ ನಿಶ್ಚಯವಾಗಿ ನಿಮ್ಮನ್ನು ನಡೆಸ್ತಾನೆ. ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡುವ. ಕೃಪಾ ಸಂಪನ್ನನಾದ ದೇವರೇ, ನಾವು ಅಂತ್ಯಕಾಲದಲ್ಲಿದ್ದೇವೆ. ಕ್ರಿಸ್ತನ ಬರೋಣ ಬಹಳ ಹತ್ತಿರ ಎಂಬುದಾಗಿ ನಾವು ಕೇಳಿಸ್ಕೊತಾ ಇದ್ದೀವಿ. ನಿನ್ನ ವಾಕ್ಯದ ಆಧಾರದಿಂದ ತಿಳ್ಕೊಳ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಕರ್ತನೆ ಮದಲಿಂಗನಿಗಾಗಿ ಪಾತಿವೃತ್ಯದೊಂದಿಗೆ ಯಥಾರ್ಥ ಮನಸ್ಸಿನೊಂದಿಗೆ ನಾವು ಕಾದಿರಲಿಕ್ಕೆ ನಮಗೆ ಕೃಪೆ ಕೊಡಿ ಸ್ವಾಮಿ. ನಮ್ಮ ಕರ್ತನ ಜೀವಿತವನ್ನು ದಿಕ್ಕು ತಪ್ಪಿಸುವ, ನಮ್ಮ ಆತ್ಮಿಕ ಜೀವಿತವನ್ನು ದಿಕ್ಕು ತಪ್ಪಿಸುವ, ನಮ್ಮ ಪರಿಶುದ್ಧ ಜೀವಿತವನ್ನು ಹಾಳು ಮಾಡುವ, ನಮ್ಮ ಮನೋನೇತ್ರಗಳನ್ನು ಮಂಕು ಮಾಡಿ ನಮ್ಮನ್ನು ದಿಕ್ಕು ತಪ್ಪಿಸುವ ಸೈತಾನ ಯಾವುದೇ ಷಡ್ಯಂತ್ರ, ತಂತ್ರ, ಕುತಂತ್ರ ಏನೇ ಇದ್ದರೂ ಅವುಗಳನ್ನು ಈಸಿಯಾಗಿ ಪತ್ತೆ ಹಚ್ಚಿ ಅವುಗಳನ್ನು ಕರ್ತನೆ ನಮ್ಮ ಜೀವಿತದಿಂದ ಹೊರದೂಡಲಿಕ್ಕೆ ನಮಗೆ ಕೃಪೆ ಕೊಡಿ ಸ್ವಾಮಿ. ಎಂಥ ಆಪ್ತ ವ್ಯಕ್ತಿಗಳ ಮೂಲಕವಾಗಿ ಬಂದರು, ಎಂಥ ಸೇವಕರ ಮೂಲಕವಾಗಿ ಬಂದರೂ ಸಹ, ನಮಗೆ ಇಷ್ಟವಾದವರು, ನಮಗೆ ಬೇಕಾದವರ ಮೂಲಕ ಬಂದರೂ ಸಹ ನಾವು ಜಾಗ್ರತೆಯಿಂದ ಇರಲಿಕ್ಕೆ ಸಹಾಯ ನೀಡಪ್ಪ. ಥ್ಯಾಂಕ್ ಯು. ನಿನ್ನ ವಾಕ್ಯ ಎಷ್ಟು ಸ್ಪಷ್ಟವಾಗಿ ಹೇಳ್ತದೆ. ಹಲ್ಲೆಲೂಯ. ಅಂಥವ್ರನ್ನ ಮನೆಯೊಳಗೆ ಸೇರಿಸ್ಕೋಬೇಡಿ, ಅಂಥವ್ರಿಗೆ ಶುಭವಾಗಲಿ ಅಂತ ಕೂಡ ನೀವು ಹಾರೈಸಬೇಡಿ ಅಂತ ಹೇಳಿ ಎಷ್ಟು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ತಪ್ಪಾದ ಉಪದೇಶಗಳು ಬಂದಾಗ ಕರ್ತನೆ ಆ ವಿಷಯದಲ್ಲಿ ಬಹಳ ಸ್ಟ್ರಿಕ್ಟಾಗಿ, ಸ್ಟ್ರಾಂಗಾಗಿ ನಾವು ತೀರ್ಮಾನ ತಗೊಳ್ಳಿಕ್ಕೆ ಈ ಬೇಡ, ನನಗೆ ಕೊಡಲ್ಪಟ್ಟಿರುವ ಉಪದೇಶವೇ ಸಾಕು, ನಮ್ಮ ನಾಯಕರಿಂದ ನನಗೆ ಕೊಡಲ್ಪಟ್ಟ ಉಪದೇಶವೇ ಸಾಕು, ದೇವರ ವಾಕ್ಯ ಕೊಡುವ ಮಾರ್ಗದರ್ಶನವೇ ಸಾಕು, ಐ ಆಮ್ ವೆರಿ ಸಾರಿ ಎಂಬುದಾಗಿ ಕರ್ತನೆ ಆ ವಿಷಯದಲ್ಲಿ ಜಾಗ್ರತೆಯಿಂದ ಎಚ್ಚೆತ್ತುಕೊಂಡು ಅವ್ರನ್ನ ಬದಿಗಿಡಲಿಕ್ಕೆ ಒಬ್ಬೊಬ್ಬರಿಗೂ ಕೃಪೆ ಕೊಡಪ್ಪ. ಒಬ್ಬೊಬ್ಬರಿಗೂ ಕೃಪೆ ಕೊಡು, ನನಗೆ ಕೃಪೆ ಕೊಡು. ನಾನು ಕೂಡ ಮೋಸ ಹೋಗ್ಬಿಡಬಾರ್ದು ಸ್ವಾಮಿ. ತಪ್ಪಾದ ದುರುಪದೇಶಗಳಲ್ಲಿ, ಅನ್ಯೋಪದೇಶಗಳಲ್ಲಿ ಕರ್ತನೆ ಸಿಲುಕಿಕೊಳ್ಳಬಾರ್ದು. ಕರ್ತನೆ, ನನ್ನ ಮಕ್ಕಳನ್ನು ಸಹ ನೀನು ಕಾಪಾಡು ಸ್ವಾಮಿ. ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರನ್ನು ಕಾಪಾಡಪ್ಪ. ಅನ್ಯ ಉಪದೇಶಗಳು ಬಹಳವಾಗಿ ಬರ್ತಾ ಇದೆ. ಈ ಅಂತ್ಯ ದಿನಗಳಲ್ಲಿ ಜಾಗ್ರತೆಯಿಂದ ಇರಲಿಕ್ಕೆ, ಕ್ರಿಸ್ತನಿಗಾಗಿ ಪಾತಿವೃತ್ಯದೊಂದಿಗೆ ಕಾಯ್ಕೊಂಡಿರಲಿಕ್ಕೆ, ಯಥಾರ್ಥ ಮನಸ್ಸಿನೊಂದಿಗೆ, ಹಲ್ಲೆಲೂಯಾ, ಶುದ್ಧ ಕನ್ನಿಕೆಯೋ ಎಂಬಂತೆ ಕರ್ತನಿಗೆ ಕಾದುಕೊಂಡಿರಲಿಕ್ಕೆ ಒಬ್ಬೊಬ್ಬರಿಗೂ ಸಹಾಯ ನೀಡಪ್ಪ. ಯಾರು ಕೂಡ ಕರ್ತನೆ ದಿಕ್ಕು ತಪ್ಪಿ ಪಾತಿವ್ರತ್ಯ ಕಳ್ಕೋಬಾರ್ದು, ಪವಿತ್ರತ್ವವನ್ನು ಕಳ್ಕೋಬಾರ್ದು ಸ್ವಾಮಿ. ಕ್ರಿಸ್ತನಿಗಾಗಿ ಸಮರ್ಪಣೆಯುಳ್ಳಂಥ ಜೀವಿತವನ್ನು ಕಳ್ಕೋಬಾರ್ದು ಸ್ವಾಮಿ. ಲೋಕದ ಮಲಿನತ್ವದಲ್ಲಿ ಯಾರು ಹೋಗ್ಬಿಡ್ಬಾರ್ದಪ್ಪ. ಜಾಗ್ರತೆಯಿಂದ ಇರಲಿಕ್ಕೆ ಸಹಾಯ ನೀಡು. ಥ್ಯಾಂಕ್ ಯು. ಬ್ಲೆಸ್ ಎವ್ರಿ ಒನ್. ಒಬ್ಬೊಬ್ಬರನ್ನು ಆಶೀರ್ವದಿಸು. ನಮಗೆ ಕೊಟ್ಟಂಥ ಈ ಅವಕಾಶಕ್ಕಾಗಿ ವಂದನೆ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾ ಕಾಲವು ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್.